ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವಳು ನಮ್ಮನ್ನು ನೋಡ್ಕೊಳ್ಳಿಲ್ಲ, ವಿರುತಿ ಕೊಡ್ಲಿಲ್ಲ, ನಮ್ ಜವಾಬ್ದಾರಿ ತಗೊಳ್ಳಿಲ್ಲ, ತಾಯಿಯಾಗಿರ್ಲಿಲ್ಲ. ಇದ್ಯಾವುದು ನನ್ ಕಾಡಕ್ಕಿಲ್ಲ ಪಾರು. ನನ್ ಕಾಡದೇನ್ ಗೊತ್ತಾಯ್ತಾ? ನನ್ನ ಆತ್ಮದಾಗೆ ಕೂತ್ಸು, ನನ್ನ ಆತ್ಮದಾಗ ಸೇರ್ಕೊಳ್ಳಿರೋ ಆ ನಮ್ಮವ್ವ ಮಾಕಾಳವ. ಅವಳು ಓಡ್ವೇನ ಕತ್ಕೊಂಡು ಹೋಗೋಳು. ಕತ್ಕೊಂಡು ಯಾವ ಓಡೋಗೋಳು. ಅದನ್ನ ನನ್ನ ಕೈಲಿ ಸಹಿಸಕ್ಕೆ ಹಾಕಿಲ್ಲ, ಕ್ಷಮಿಸಕ್ಕೂ ಹಾಕಿಲ್ಲ. ನಂಗೆ ಅವಂಗೆಂತ ಆ ಮಾಕಾಳವನೇ ಹೆಚ್ಚು. ಹಾಗಿದ್ರೆ ನಿನ್ ತಾಯಿ ಅಮ್ಮನಾಗಿ ಮಾಡ್ಬೇಕಾಗಿರೋ ಜವಾಬ್ದಾರಿ ಮಾಡಿಲ್ಲ ಅನ್ನೋದಕ್ಕಿಂತ ಕಳಂಕ ಹೊತ್ತು ಊರ್ ಜನರಿಗೆ ಮೋಸ ಮಾಡಿ ಹೋಗಿದ್ದಾರೆ ಅನ್ನೋದು ತಾನೆ ನಿನ್ ನೋವು. ಹೌದು. ಅದಕ್ಕೋಸ್ಕರ ಮನೇಲಿ ಇಟ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ಯಾ ಅಲ್ವಾ? ಹೌದು. ಸರಿ, ನಿನ್ ತಾಯಿ ಒಡವೆ ಕತ್ತು ಕಳಂಕ ಹೊತ್ಕೊಂಡಿದ್ದನ್ನ ನೀನ್ ನೋಡಿದ್ಯಾ? ಇಲ್ಲ ಊರ್ ಜನರು ಹೇಳಿರೋದನ್ನ ನೀನ್ ಕೇಳಿದ್ಯಾ? ಹೋಗ್ಲಿ, ಜನರು ಅದನ್ನ ನೋಡಿದಾರ? ಇಲ್ಲ, ಊರ್ ಜನರು ಯಾರೋ ಹೇಳೋದನ್ನ ಕೇಳಿರೋದು. ಸೊ ಕೇಳಿ ಎಲ್ಲ ಕಥೆಯಾಗೋ ಆ ಒಂದು ಕಥೆಯಲ್ಲಿ ಖಳನಾಯಕಿ ಆಗಿರೋದು ಶಾರದಮ್ಮ ಅನ್ನೋ ಕಲ್ಪನೆ ಊರ್ ಜನರಿಗೆಲ್ಲ ಬಂದ್ಬಿಟ್ಟಿದೆ. ಊರ್ ಜನರದ್ ಬಿಡು, ಸ್ವಂತ ಮಗನೇ ಅನುಮಾನ ಪಟ್ಟ ಮೇಲೆ ಆ ಆರೋಪ ನಿಜನ ಸುಳ್ಳ ಅನ್ನೋದು ಸಾಬೀತಾಗ್ಬೇಕಲ್ವಾ? ಸಾಬೀತಾಗೋವರೆಗೂ ಇವರು ಆರೋಪಿನೇ ಹೊರತು ಅಪರಾಧಿ ಅಲ್ಲ. ಹಾಗಾದ್ರೆ ಅಪರಾಧನೇ ಪ್ರೂವ್ ಆಗದೆ ಇವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ ಮಾವ? ಪಾರು, ನನಗೆ ಈ ಹೆಂಗಸಿನ ಬಗ್ಗೆ ಗೊತ್ತಿಲ್ಲ. ಯಾರೋ ಹೆಣ್ಮಗಳು ಕಷ್ಟದಾಗಿದ್ದಾಳೆ ಅಂತ ನಾನು ಕಾಪಾಡ್ದೆ. ಆ ಹೆಂಗಸು ಇವಳೆ ಅಂತ ಗೊತ್ತಾಗಿದ್ದಿದ್ರೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಿದ್ದೆ. ನೋಡು ಮಾವ, ಯಾರೋ ಏನೋ ಅಂತಾರೆ ಅಂತ, ಇವ್ರೇನೋ ಮಾತಾಡ್ತಾರೆ ಅಂತ ಅದರಲ್ಲೇ ಇದ್ಬಿಡ್ಬೇಡ ಮಾವ. ಇವ್ರು ನಿಜವಾಗ್ಲೂ ಕೆಟ್ಟೋರೇ ಆಗಿದ್ರೆ ಆ ಮಕ್ಕಳವ ಯಾಕೆ ನಿನ್ ಕೈಯಾರನೇ ಇವ್ರನ್ನ ಮನೆ ಒಳಗೆ ಕರೆಸ್ತಿದ್ಲು ಹೇಳು? ನಾನೀಗ್ಲೂ ಹೇಳ್ತೀನಿ, ಕೇಳಿಸ್ಕೊ ಮಾವ. ನಿನ್ ತಾಯಿ ಮೇಲೆ ಬಂದಿರೋ ಆರೋಪ ಆ ಪಂಚಾಯತಿಲಿ ನಿಜ ಅಂತ ಪ್ರೂವ್ ಆದ್ರೆ ನಾನೇ ನನ್ನ ಕೈಯಾರೆ ನಿನ್ ತಾಯಿನ ಮನೆಯಿಂದ ಹೊರ ಕಳಿಸ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.